1830 ನವೆಂಬರ್ 22ರಂದು ವೀರಾಂಗನೆ ಝಲ್ಕರಿ ಬಾಯಿ ಝಾನ್ಸಿಯಲ್ಲಿ ಜನಿಸಿದರು. ಅವರು ರಾಣಿ ಲಕ್ಷ್ಮೀಬಾಯಿ ಅವರ ನಿಯಮಿತ ಸೇನೆಯ ಮಹಿಳಾ ವಿಭಾಗವಾದ ದುರ್ಗಾದಳದ ಸೇನಾಪತಿಯಾಗಿದ್ದರು. 1857ರಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯದಲ್ಲಿ ಝಲ್ಕರಿ ಬಾಯಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ಬಾಲ್ಯ ಕಳೆದದ್ದು ಝಾನ್ಸಿ ಸಮೀಪದ ಹಳ್ಳಿಯಲ್ಲಿ. ಅವರು ಬಾಲ್ಯದಿಂದಲೂ ಧೈರ್ಯದ ಸ್ವಭಾವ ಹೊಂದಿದವರಾಗಿದ್ದರು. ಅವರು ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ ಮತ್ತು ಆಯುಧ ನಿರ್ವಹಣೆಯಲ್ಲಿ ಕೌಶಲ್ಯವನ್ನು ಪಡೆದರು. 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಝಲ್ಕರಿ ಬಾಯಿ ರಾಣಿ ಲಕ್ಷ್ಮೀಬಾಯಿಯ ವಿಶ್ವಾಸಾರ್ಹ ಸಹಾಯಕಿಯಾದರು. ಬ್ರಿಟಿಷರು ಝಾನ್ಸಿಯ ಮೇಲೆ ದಾಳಿ ಮಾಡಿದಾಗ ಝಲ್ಕರಿ ಬಾಯಿ ತನ್ನ ಶೌರ್ಯ ಮತ್ತು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಗೊಂದಲಗೊಳಿಸಲು ರಾಣಿ ಲಕ್ಷ್ಮೀಬಾಯಿಯಾಗಿ ಕಾಣಿಸಿಕೊಂಡರು. ಬ್ರಿಟಿಷರ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡು ರಾಣಿ ಮತ್ತು ಇತರ ಸೈನಿಕರಿಗೆ ಕೋಟೆಯಿಂದ ಸುರಕ್ಷಿತವಾಗಿ ಹೊರಡಲು ಸಮಯವನ್ನು ನೀಡಿದರು. ಮಹಿಳಾ ಸಬಲೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಝಲ್ಕರಿ ಬಾಯಿಯ ಶೌರ್ಯವು ಪ್ರಮುಖ ಸ್ಥಾನವನ್ನು ಪಡೆಯಿತು. ಝಲ್ಕರಿ ಬಾಯಿ ಹೇಗೆ ಅಸುನೀಗಿದರು ಎಂಬುದರ ಬಗ್ಗೆ ಇತಿಹಾಸದಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ. ಝಲ್ಕರಿ ಬಾಯಿ ಅವರನ್ನು ಬ್ರಿಟಿಷ್ ಸೇನೆ ಗಲ್ಲಿಗೇರಿಸಿತು ಎಂದು ಕೆಲವು ಇತಿಹಾಸಕಾರರು ಬರೆದಿದ್ದಾರೆ. ಹಾಗೆಯೇ ಅವರು ಯುದ್ಧದಲ್ಲಿ ಹುತಾತ್ಮರಾದರು ಎಂದು ಕೆಲವು ಸ್ಥಳಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವು ಸ್ಥಳಗಳಲ್ಲಿ ಬ್ರಿಟಿಷರು ಝಲ್ಕರಿ ಬಾಯಿಯವರ ಮೇಲೆ ಫಿರಂಗಿ ಸ್ಫೋಟಿಸಿದ ಉಲ್ಲೇಖವಿದೆ. 2019ರಲ್ಲಿ ಬಿಡುಗಡೆಯಾದ ಕಂಗನಾ ರಣಾವತ್ ಅವರ ಚಿತ್ರ ಮಣಿಕರ್ಣಿಕಾ ದಿ ಕ್ವೀನ್ ಆಫ್ ಝಾನ್ಸಿ ಚಿತ್ರದಲ್ಲಿ ಝಲ್ಕರಿ ಬಾಯಿಯ ಪಾತ್ರವನ್ನು ದೂರದರ್ಶನ ನಟಿ ಅಂಕಿತಾ ಲೋಖಂಡೆ ನಿರ್ವಹಿಸಿದ್ದರು. 1916ರ ನವೆಂಬರ್ 22ರಂದು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ನಾಯಕಿ ಶಾಂತಿ ಘೋಷ್ ಜನಿಸಿದರು. ಧೈರ್ಯಶಾಲಿ ಮತ್ತು ನಿರ್ಭೀತ ಕ್ರಾಂತಿಕಾರಿಯಾಗಿದ್ದ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಜನಿಸಿದ ಶಾಂತಿ ಘೋಷ್ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು. ಅವರ ಕ್ರಾಂತಿಕಾರಿ ಪ್ರಯಾಣವು ಅವರ ಹದಿಹರೆಯದ ವರ್ಷಗಳಲ್ಲೇ ಪ್ರಾರಂಭವಾಯಿತು. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಲು ಪ್ರಾರಂಭಿಸಿದರು. 1931ರಲ್ಲಿ ಕೇವಲ 15ನೇ ವಯಸ್ಸಿನಲ್ಲಿ ಅವರು ತನ್ನ ಸ್ನೇಹಿತೆ ಸುನೀತಿ ಚೌಧರಿಯೊಂದಿಗೆ ಆಗಿನ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಚಾರ್ಲ್ಸ್ ಸ್ಟೀವನ್ಸ್ನ ಹತ್ಯೆ ಮಾಡಿದರು. ಈ ಧೈರ್ಯದ ಕಾರ್ಯವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಕ್ರಾಂತಿಕಾರಿ ಭಾಗವಹಿಸುವಿಕೆಯ ಸಂಕೇತವಾಯಿತು. ಈ ಕೃತ್ಯಕ್ಕಾಗಿ ಶಾಂತಿ ಘೋಷ್ ಮತ್ತು ಸುನೀತಿ ಚೌಧರಿ ಅವರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಅವರ ಬಂಧನದ ಹೊರತಾಗಿಯೂ ಅವರ ಧೈರ್ಯ ಮತ್ತು ನಿಷ್ಠೆಯು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಮೂಲವಾಯಿತು. ಜೈಲಿನಿಂದ ಹೊರಬಂದ ನಂತರ ಅವರು ಕಾಂಗ್ರೆಸ್ ಸೇರಿದರು ಮತ್ತು 1942ರಲ್ಲಿ ಕ್ರಾಂತಿಕಾರಿ ಪ್ರೊಫೆಸರ್ ಚಿತ್ತರಂಜನ್ ದಾಸ್ ಅವರನ್ನು ವಿವಾಹವಾದರು. ಸ್ವಾತಂತ್ರ್ಯದ ನಂತರವೂ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ಮತ್ತು 1952ರಿಂದ 1962ರವರೆಗೆ ಹಾಗೂ 1967ರಿಂದ 1968ರವರೆಗೆ ಬಂಗಾಳ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರಾಗಿದ್ದರು. 1864ರ ನವೆಂಬರ್ 22ರಂದು ಭಾರತದ ಮೊದಲ ಮಹಿಳಾ ವೈದ್ಯರಲ್ಲಿ ಒಬ್ಬರಾದ ರುಕ್ಮಾಬಾಯಿ ರಾವುತ್ ಜನಿಸಿದರು. ಅವರು ಸಾಮಾಜಿಕ ಸುಧಾರಣೆ ಮತ್ತು ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಕೊಡುಗೆಗಳನ್ನು ನೀಡಿದ್ದಾರೆ. ರುಕ್ಮಾಬಾಯಿ ಅವರ ಜೀವನವು ಹೋರಾಟ ಮತ್ತು ಸಮರ್ಪಣೆಯ ಸಂಕೇತವಾಗಿತ್ತು. ಅವರು ಕೇವಲ 11 ವರ್ಷ ವಯಸ್ಸಿನಲ್ಲಿ ವಿವಾಹವಾದರು. ಆದರೆ ಆಕೆ ಬಾಲ್ಯ ವಿವಾಹವನ್ನು ವಿರೋಧಿಸಿ ತನ್ನ ಶಿಕ್ಷಣವನ್ನು ಮುಂದುವರಿಸಲು ನಿರ್ಧರಿಸಿದರು. ಕೇವಲ 22ನೇ ವಯಸ್ಸಿನಲ್ಲಿ ಅವರು ವಿಚ್ಛೇದನಕ್ಕಾಗಿ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಿದರು. ಇದರ ಪರಿಣಾಮವಾಗಿ 1891ರ ಸಮ್ಮತಿ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರವು ಅಂಗೀಕರಿಸಿತು. ಈ ಕಾನೂನಿನ ಅಡಿಯಲ್ಲಿ ಮಹಿಳೆಯರ ಮದುವೆಯ ವಯಸ್ಸನ್ನು ಹೆಚ್ಚಿಸಲಾಯಿತು. ಹಾಗೆಯೇ ರುಕ್ಮಾಬಾಯಿ ಇಂಗ್ಲೆಂಡಿಗೆ ಹೋಗಿ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಮಹಿಳೆಯರ ವೈದ್ಯಕೀಯ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡರು. ಶಿಕ್ಷಣ ಮತ್ತು ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದ ಮಹಿಳೆಯರಿಗೆ ಅವರು ಸ್ಫೂರ್ತಿಯಾದರು. 1939ರ ನವೆಂಬರ್ 22ರಂದು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಸೈಫೈನಲ್ಲಿ ಜನಿಸಿದರು. ಭಾರತದ ರಾಜಕೀಯದಲ್ಲಿ ಅವರು ಧರ್ತಿಪುತ್ರ ಎಂದು ಹೆಸರು ಪಡೆದರು. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮತ್ತು ಉತ್ತರ ಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಮುಲಾಯಂ ಸಿಂಗ್ ಯಾದವ್ ಅವರು ತಮ್ಮ ಸಿದ್ಧಾಂತದಿಂದ ರಾಜಕೀಯವನ್ನು ಪ್ರಭಾವಿಸಿದ್ದು ಮಾತ್ರವಲ್ಲದೆ ವಿವಾದಗಳ ಕೇಂದ್ರವೂ ಆದರು. ಮುಲಾಯಂ ಸಿಂಗ್ ಯಾದವ್ ಅವರ ರಾಜಕೀಯದಲ್ಲಿ ಕುಟುಂಬವಾದವು ಪ್ರಮುಖ ವಿಷಯವಾಗಿತ್ತು. ಸಮಾಜವಾದಿ ಪಕ್ಷವು ಕುಟುಂಬದ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿದೆ ಎಂಬ ಆರೋಪಕ್ಕೆ ಕಾರಣವಾದ ಅವರು ರಾಜಕೀಯದಲ್ಲಿ ತಮ್ಮ ಕುಟುಂಬ ಸದಸ್ಯರನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಮುಸ್ಲಿಂ ತುಷ್ಟೀಕರಣ ರಾಜಕಾರಣವು ಆಗಾಗ ಟೀಕೆಯ ಕೇಂದ್ರವಾಗಿತ್ತು. ರಾಮ ಜನ್ಮಭೂಮಿ ಆಂದೋಲನದ ಸಮಯದಲ್ಲಿ ಕರಸೇವಕರ ಮೇಲೆ ಗುಂಡು ಹಾರಿಸುವ ಆದೇಶವು ಅವರ ಇಮೇಜ್ ಅನ್ನು ಧ್ರುವೀಕರಿಸುವ ನಿರ್ಧಾರವೆಂದು ಸಾಬೀತು ಮಾಡಿತು.
ಅವರ ನಡೆ ಮುಸ್ಲಿಂ ಸಮುದಾಯದ ಬೆಂಬಲವನ್ನು ಗಳಿಸಿತು. ಆದರೆ ಇದು ಹಿಂದೂ ಮತದಾರರಲ್ಲಿ ಅಸಮಾಧಾನವನ್ನು ಹೆಚ್ಚಿಸಿತು. ಅದರ ಕಾರಣದಿಂದಾಗಿ ಅವರನ್ನು ಮುಲ್ಲಾ ಮುಲಾಯಂ ಎಂದು ಕರೆಯಲಾಯಿತು. ಯಾದವ್ ಅವರ ಅಧಿಕಾರಾವಧಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಲಾಯಿತು. ಮುಲಾಯಂ ಸಿಂಗ್ ಯಾದವ್ 2022ರ ಅಕ್ಟೋಬರ್ 10ರಂದು ನಿಧನರಾದರು. ಮೊದಲ ಹಿಲಿ ಕದನವು ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ 1971ರ ನವೆಂಬರ್ 22ರಿಂದ ನವೆಂಬರ್ 24ರವರೆಗೆ ನಡೆಯಿತು. ಈ ಯುದ್ಧವು ಭಾರತ ಮತ್ತು ಪಾಕಿಸ್ತಾನದ ಸೇನೆಗಳ ನಡುವೆ ಆಗ ಪೂರ್ವ ಪಾಕಿಸ್ತಾನದ ಭಾಗವಾಗಿದ್ದ ಬಾಂಗ್ಲಾದೇಶದ ಹಿಲಿ ಪಟ್ಟಣದಲ್ಲಿ ನಡೆಯಿತು. ಪಾಕಿಸ್ತಾನಿ ಸೇನೆಯು ಬಾಂಗ್ಲಾದೇಶದ ನಾಗರಿಕರ ವಿರುದ್ಧ ದಮನಕಾರಿ ಕ್ರಮಗಳನ್ನು ನಡೆಸಿದ ನಂತರ ಬಾಂಗ್ಲಾದೇಶ ವಿಮೋಚನಾ ಯುದ್ಧವನ್ನು ಬೆಂಬಲಿಸಲು ಭಾರತೀಯ ಸೇನೆಯು ಈ ಯುದ್ಧವನ್ನು ನಡೆಸಿತು. ಈ ಯುದ್ಧವನ್ನು 1971ರ ರಕ್ತಸಿಕ್ತ ಯುದ್ಧ ಎಂದು ಹೇಳಲಾಗುತ್ತದೆ. ಸ್ಯಾಮ್ ಮಾಣಿಕ್ ಶಾ ಮತ್ತು ಜಗತ್ ಸಿಂಗ್ ಅರೋರಾ ಅವರು ಭಾರತೀಯ ಸೇನೆಯು ಹಿಲಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಬಯಸಿದ್ದರು. ಇದರಿಂದಾಗಿ ಪೂರ್ವ ಪಾಕಿಸ್ತಾನದಲ್ಲಿರುವ ಪಾಕಿಸ್ತಾನಿ ಸೈನ್ಯವನ್ನು 2 ಭಾಗಗಳಾಗಿ ವಿಂಗಡಿಸಬಹುದಾಗಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯು ಯಶಸ್ವಿಯಾಯಿತು ಮತ್ತು ಪಾಕಿಸ್ತಾನವು ಭಾರೀ ನಷ್ಟವನ್ನು ಅನುಭವಿಸಿತು. ಹಿಲಿ ಕದನವೂ ಸಹ ಮಹತ್ವದ್ದಾಗಿತ್ತು, ಯಾಕೆಂದರೆ ಅದರಲ್ಲಿ 2 ಕಡೆಯವರು ಶೌರ್ಯವನ್ನು ಪ್ರದರ್ಶಿಸಿದರು. ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರು ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಹಾಗೆಯೇ ಮೇಜರ್ ಮೊಹಮ್ಮದ್ ಅಕ್ರಮ್ ಅವರ ಶೌರ್ಯಕ್ಕಾಗಿ ಪಾಕಿಸ್ತಾನದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ನಿಶಾನ್ ಎ ಹೈದರ್ ನೀಡಲಾಯಿತು. 1971ರ ಡಿಸೆಂಬರ್ 16ರಂದು ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೇನೆಯ ಮುಂದೆ ಶರಣಾದರು. ಇದರೊಂದಿಗೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟ ಪೂರ್ಣಗೊಂಡಿತು. 1963ರ ನವೆಂಬರ್ 22ರಂದು ಅಮೆರಿಕದ 35ನೇ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರನ್ನು ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಹತ್ಯೆ ಮಾಡಲಾಯಿತು. ಕೆನಡಿ ತನ್ನ ಪರಿವಾರದೊಂದಿಗೆ ಡಲ್ಲಾಸ್ನ ಬೀದಿಗಳಲ್ಲಿ ತೆರೆದ ಕಾರಿನಲ್ಲಿ ಜನರತ್ತ ಕೈ ಬೀಸುತ್ತಾ ಸಾಗುತ್ತಿದ್ದಾಗ ಈ ಘಟನೆ ಸಂಭವಿಸಿತು. ಈ ಹತ್ಯೆ ಇಡೀ ಅಮೆರಿಕ ಮತ್ತು ವಿಶ್ವವನ್ನೇ ಬೆಚ್ಚಿಬೀಳಿಸಿತು. ಘಟನೆಯ ಕೆಲವು ಗಂಟೆಗಳ ನಂತರ ಅಪರಾಧಿ ಲೀ ಹಾರ್ವೆ ಓಸ್ವಾಲ್ಡ್ನನ್ನು ಬಂಧಿಸಲಾಯಿತು. ಆದರೆ ಓಸ್ವಾಲ್ಡ್ 2 ದಿನಗಳ ನಂತರ ಹತ್ಯೆಗೀಡಾದ. ಇದು ಪ್ರಕರಣವನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿತು. ಕೆನಡಿಯವರ ಹತ್ಯೆಯನ್ನು ಇನ್ನೂ ಶತಮಾನದ ಅತ್ಯಂತ ಚರ್ಚಿತ ಮತ್ತು ವಿವಾದಾತ್ಮಕ ಪ್ರಕರಣಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಘಟನೆಯನ್ನು ತನಿಖೆ ಮಾಡಲು ವಾರೆನ್ ಆಯೋಗವನ್ನು ರಚಿಸಲಾಯಿತು. ಇದು ಲೀ ಹಾರ್ವೆ ಓಸ್ವಾಲ್ಡ್ನನ್ನು ಏಕೈಕ ಅಪರಾಧಿ ಎಂದು ಘೋಷಿಸಿತು. ಆದಾಗ್ಯೂ ಈ ಕೊಲೆಯ ಹಿಂದೆ ಅನೇಕ ಪಿತೂರಿ ಸಿದ್ಧಾಂತಗಳು ಹೊರಹೊಮ್ಮಿದವು. ಇದು ಇಂದಿಗೂ ಚರ್ಚೆಯಲ್ಲಿದೆ. ಕೆನಡಿಯವರ ಹತ್ಯೆಯು ಅಮೆರಿಕದ ರಾಜಕೀಯ ಮತ್ತು ಸಾಮಾಜಿಕ ಭೂದೃಶ್ಯವನ್ನು ಆಳವಾಗಿ ಪ್ರಭಾವಿಸಿತು ಮತ್ತು ಪ್ರಜಾಪ್ರಭುತ್ವದ ಭದ್ರತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿತು.